ರವಿ ಬಂದ್ಯಾ? ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ಯಾ? ಎಷ್ಟು ಸಲ ಫೋನ್ ಮಾಡಿದ್ರು ರಿಸೀವೇ ಮಾಡಿಲ್ಲ. ಹಾಂ, ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ ಕಣೆ. ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋದ್ರೆ ಫೋನ್ ರಿಸೀವ್ ಮಾಡಬಾರ್ದಾ? ಬೈಕ್ ಓಡಿಸ್ಬೇಕಾದ್ರೆ ಯಾರಾದರೂ ಫೋನ್ ರಿಸೀವ್ ಮಾಡ್ತಾರಾ? ಸರಿ, ನನಗೆ ಅಂಗಡಿಯಿಂದ ಒಂದು 5 ನಿಮಿಷ ಕಣೆ, ನನಗೆ ಪರ್ಸನಲ್ ಕೆಲಸ ಇದೆ. ಏ ರವಿ, 5 ನಿಮಿಷ ಪ್ಲೀಸ್. ರವಿ ರವಿ ಇದನ್ನು ಯಾರಿಗೂ ಕಾಣ್ದಾಗ ಬಚ್ಚಿಡಬೇಕು. ಯಾವುದಕ್ಕೂ ಒಂದ್ಸತಿ ವರ್ಕ್ ಆಗುತ್ತಾ ಇಲ್ವಾ ಚೆಕ್ ಮಾಡೋದು ಒಳ್ಳೇದು. ರವಿ ರವಿ ಏನೋ ಶಬ್ದ? ಬಾಗ್ಲು ತೆಗಿ ರವಿ, ಬಾಗ್ಲು ತೆಗಿ. ಇಲ್ಲಿಟ್ಟರೆ ಸರಿ ಹೋಗಲ್ಲ, ಯಾರಾದರೂ ನೋಡ್ಬಿಡ್ತಾರೆ. ರವಿ ಏನೋ ಮಾಡ್ತಿದ್ದೆ? ಏನೋ ಶಬ್ದ? ಕೈ ಜಾರ್ ಕೆಳಗೆ ಬಿದ್ದುಬಿಡ್ತಾವೆ. ಏನು? ಅದೇನಿಲ್ಲ, ನಾನು ಎತ್ತಿಟ್ಟಿದ್ದೀನಿ. ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ರವಿ ರವಿ ಕೆಲಸ ಇದೆ ಕಣೆ. ಅಮ್ಮ, ಈಗೇನಮ್ಮ ನಿನ್ನ ಬೈಕೆ? ಬೋರ್ ಆಗ್ತಾ ಇದೆ. ಕೇರಂ ಬೋರ್ಡ್ ಆಡೋಣ. ಬೋರ್ಡ್ ಅಲ್ಲೇ ಇದೆ, ಆದರೆ ಕಾಯಿನ್ ಸಿಗ್ತಾ ಇಲ್ಲ. ನೀನು ಮದುವೆಯಾಗಿ ಹೋದಾಗಿಂದ ಅದನ್ನು ನಾನು ಕಣ್ಣೆತ್ತು ನೋಡಿಲ್ಲಮ್ಮ. ಅಲ್ಲೇ ಎಲ್ಲ ಇರಬೇಕು, ಹೋಗಿ ಹುಡ್ಕೋ ಹೋಗು. ನೀವೇ ಎಲ್ಲಾದರೂ ಎತ್ತಿಟ್ಟಿರ್ತೀರಾ, ಅದಕ್ಕೆ ಕೇಳಿದೆ. ಹೇಳದ್ನಲ್ಲ ಗೊತ್ತಿಲ್ಲ ಅಂತ. ನಿಂಗೆ ಬೇಕಾದ್ರೆ ನೀನೇ ಹುಡ್ಕೋ ಹೋಗು. ನಾನಿಲ್ಲಿ ಕತ್ತೆ ಥರ ದುಡಿತಾ ಇದ್ದೀನಿ, ಬಂದು ಸಹಾಯ ಮಾಡೋದು ಬಿಟ್ಟು ಕೂತ್ ಕೂತ್ ಬೇಜಾರಾಗ್ತಿದೆ, ಕೇರಮ್ ಮಾಡ್ತೀನಿ, ಎಲ್ಲಿಟ್ಟಿದ್ದೀರಾ ಅಂತ ಕೇಳಕ್ಕೆ ಬಂದಿದ್ದಾಳೆ. ಇವಳನ್ನ ನಾನು ಸಹಿಸ್ಕೋಬೇಕು, ಎಲ್ಲ ನನ್ನ ಕರ್ಮ. ನಾನೇ ಹುಡುಕ್ತೀನಿ ಬಿಡಿ. ಏನಾಯ್ತು ಮಗಳೇ? ಇಲ್ಲಿ ನೋಡಿಪ್ಪ. ಇದೇನಮ್ಮ ಗನ್ನು ನಿನ್ ಕೈಲಿ? ಅಪ್ಪ, ಇದು ರವಿ ರೂಮಲ್ಲಿ ಸಿಕ್ತು. ಏನು? ರವಿ ರೂಮಲ್ಲಿ ಸಿಕ್ತಾ? ಹೌದಪ್ಪ. ಅವನ ಹತ್ರ ಯಾಕಮ್ಮ ಬಂತು? ನಾನೇನೋ ಹುಡುಕ್ತಿದ್ದೆ, ಆಗ ಇದು ರವಿ ದಿಂಬಿನ ಕೆಳಗೆ ಸಿಕ್ತು. ನಮಗೆ ಯಾರಿಗೂ ತಿಳಿಸ್ದೆ ಅವನು ಇದನ್ನು ಬಚ್ಚಿಟ್ಕೊಂಡಿದ್ದಾನೆ ಅಂದರೆ ನನಗೇನೋ ಅನುಮಾನ ಅಪ್ಪ. ಏನು ಅನುಮಾನಮ್ಮ? ರವಿ ಯಾರೋ ರೌಡಿಗಳ ಜೊತೆ ಸೇರ್ಕೊಂಡಿರ್ಬೋದಪ್ಪ. ಅಂಥವ್ರು ಮಾತ್ರ ಇಂಥದನ್ನೆಲ್ಲ ಬಚ್ಚಿಟ್ಕೊಂಡು ಓಡಾಡೋದು.